ಕೋಲಾರದಲ್ಲಿ ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಮಾಡುತ್ತಿರೋದೇಕೆ? ಅಹಿಂದ ಹೆಸರಿನಲ್ಲಿ ಮಿನಿ ಸಿದ್ದರಾಮೋತ್ಸವಕ್ಕೆ ನಡೆದಿದೆಯಾ ಸಿದ್ಧತೆ? ಸ್ವಾಭಿಮಾನಿ ಸಮಾವೇಶವೋ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವೋ? ಪ್ರಿಯ ವೀಕ್ಷಕರೇ, 2022 ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವ ಸಮಾವೇಶ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು. ಕನ್ನಡಿಗರು ಎಂದಿಗೂ ಮರೆಯದ ಸಮಾವೇಶ. ಅವತ್ತು ಇಡೀ ಕರ್ನಾಟಕವೇ ಸಾಗರದಂತೆ ದಾವಣಗೆರೆಯತ್ತ ಹರಿದು ಬಂದಿತ್ತು. ಆ ಒಂದು ಸಮಾವೇಶ ಮುಂಬರುವ ವಿಧಾನಸಭಾ ಚುನಾವಣೆಯ ದಿಕ್ಕು ದೆಸೆಯನ್ನ ನಿರ್ಧಾರ ಮಾಡಿತ್ತು. ಈಗ ಪುನಃ ಅಂಥದ್ದೇ ಇನ್ನೊಂದು ಸ್ವಾಭಿಮಾನಿ ಸಮಾವೇಶ ಹಾಸನದಲ್ಲಿ ಸಿದ್ಧವಾಗ್ತಾ ಇದೆ. ಈ ಬಾರಿ ಸಿದ್ದರಾಮೋತ್ಸವ ಎನ್ನುವ ಹೆಸರನ್ನ ಉಲ್ಲೇಖ ಮಾಡ್ತಿಲ್ಲ. ಆದರೆ ಸಿದ್ದರಾಮಯ್ಯ ಅಭಿಮಾನಿಗಳು ಮಾತ್ರ ಅಹಿಂದ ಸಮಾವೇಶ ಅಂತಿದ್ದಾರೆ. ಅಸಲಿಗೆ ಅದು ಮಿನಿ ಸಿದ್ದರಾಮೋತ್ಸವ, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ, ಸಿದ್ದರಾಮಯ್ಯನವರನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋ ಟ್ರೈಲರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ಸೃಷ್ಟಿಸಿದ ಸಂಚಲನ ಅಂತಿಂತದ್ದಲ್ಲ. ಅದೊಂದು ಚಳವಳಿ. ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ದಲಿತ ಸಮಾಜದ ಸಹೋದರರನ್ನ ಒಂದುಗೂಡಿಸಿದ ಚಳುವಳಿ. ಅಂತಹದ್ದೊಂದು ಚಳುವಳಿಯನ್ನ ಪ್ರವರ್ಧಮಾನಕ್ಕೆ ತಂದ ನಾಯಕ ಕೂಡ ಇದೇ ಸಿದ್ದರಾಮಯ್ಯ. ಅಹಿಂದ ಸಂಘಟನೆ ಹುಟ್ಟಿದ್ದೇ ಒಂದು ರೋಚಕ ಇತಿಹಾಸ. ಪ್ರಿಯ ವೀಕ್ಷಕರೇ, ಅದು 1997ನೇ ವರ್ಷ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಒಕ್ಕಲಿಗ ಸಮಾಜದ ಸಮಾವೇಶ ಏರ್ಪಾಡಾಗಿತ್ತು. ಆದಿಚುಂಚನಗಿರಿ ಮಠದ ಶ್ರೀಗಳಾದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಸಮಾವೇಶದ ಸಾನ್ನಿಧ್ಯ ವಹಿಸಿದ್ರು. ಅವರು ಭಾಷಣ ಮಾಡುವಾಗ ಜಿಲ್ಲೆಯಲ್ಲಿ ಎಷ್ಟು ಒಕ್ಕಲಿಗ ಶಾಸಕರಿದ್ದೀರಾ ಎನ್ನುವ ಪ್ರಶ್ನೆ ಮಾಡ್ತಾರೆ. ಆಗ ನೆರೆದಿದ್ದ ಜನ 9 ಎನ್ನುವ ಉತ್ತರ ಕೊಡ್ತಾರೆ. ಅದಕ್ಕೆ ಪ್ರತಿಯಾಗಿ ಸ್ವಾಮೀಜಿಗಳು 9 ಸಾಕಾಗೋಲ್ಲ, 12ಕ್ಕೆ 12 ಶಾಸಕರು ಒಕ್ಕಲಿಗರೇ ಗೆಲ್ಲಬೇಕು ಅಂತಾರೆ. ಅವತ್ತು ಶ್ರೀಗಳ ಮಾತು ಒಕ್ಕಲಿಗ ಸಮಾಜದ ಅಭಿಮಾನವನ್ನ ತೋರಿಸಿತ್ತು. ಆದರೆ ಅದೇ ಮಾತು ಕೋಲಾರ ಜಿಲ್ಲೆಯ ಹಿಂದುಳಿದ, ದಲಿತ ಹಾಗೂ ಅಲ್ಪಸಂಖ್ಯಾತ ವರ್ಗದ ಜನರ ಸ್ವಾಭಿಮಾನವನ್ನ ಕೆಣಕಿತ್ತು, ರಾಜಕೀಯ ಜಾಗೃತಿಯನ್ನ ಮೂಡಿಸಿತ್ತು. ಕೋಲಾರದಲ್ಲಿ ಒಮ್ಮೆ ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಗಳು ಬಂದಿದ್ದರು. ಆಗ ಅವಿಭಜಿತ ಕೋಲಾರ ಜಿಲ್ಲೆ ಅದು. ಆ ಸಂದರ್ಭದಲ್ಲಿ ಏನು ಮಾಡಿದ್ರು, ಅವರು ಒಂದು ಮೀಟಿಂಗ್ ಮಾಡ್ತಾಯಿದ್ರು, ಅವ್ರ ಸಮುದಾಯದ ಮೀಟಿಂಗ್. ಆ ಮೀಟಿಂಗಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಎಷ್ಟು ಜನ MLAಗಳಿದ್ದಾರೆ ಇಲ್ಲಿ ಅಂತ. 12 ಜನ MLAಗಳಿದ್ದಾರೆ ಅಂತ ಜನ ಹೇಳಿದ್ರು. 12ರಲ್ಲಿ ನಮ್ಮ ಸಮುದಾಯದವ್ರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರು. ನಮ್ಮ ಸಮುದಾಯದವ್ರು 9 ಜನ ಇದ್ದಾರೆ ಅಂತ. ಬರೀ 9, ಇನ್ನು 3 ಜನ ಯಾಕೆ ಬೇರೆಯವರಾದರು ಅಂತ ಕೇಳಿದ್ರು. ಆಗ ಅವರೆಲ್ಲ ಹೇಳಿದ್ರು, ಇಲ್ಲ ಸರ್, ಅದು ಇಲ್ಲ ಸ್ವಾಮೀಜಿ, ಅದು ರಿಸರ್ವೇಷನ್ ಇರುತ್ತಲ್ಲ, ರಿಸರ್ವೇಷನ್ ರಿಸರ್ವೇಷನ್ ಏನಿಲ್ಲ ರೀ, 12ಕ್ಕೆ 12 ನಮ್ಮವರೇ ಆಗಬೇಕು ಅಂತ ಹೇಳಿದ್ರು. ಇದು ಪೇಪರಲ್ಲಿ ಬಂತು. ಆರಂಭದಲ್ಲಿ ಹಿಂದುಳಿದ ವರ್ಗಗಳ ಸಮರಶೀಲ ಒಕ್ಕೂಟ ಎನ್ನುವ ಹೆಸರನ್ನ ಇಡಲಾಗಿತ್ತು. ಬಳಿಕ ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ದಲಿತರು ಒಗ್ಗೂಡಿ ರಾಜಕೀಯ ಮಾಡುವ ಉದ್ದೇಶದಿಂದ ಅಹಿಂದ ಸ್ಥಾಪನೆ ಮಾಡಲಾಗುತ್ತೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದ CS ದ್ವಾರಕನಾಥ್ ಅವರೇ ಅಹಿಂದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ನಾವು ಹಿಂದುಳಿದ ವರ್ಗಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರು ಇಷ್ಟು ದೊಡ್ಡ ಪ್ರಮಾಣದಲ್ಲಿದ್ದರೂ ಕೂಡ ಇವ್ರು ಹಿಂಗೆ ಮಾತಾಡ್ತಾರಲ್ಲ, ನಮಗೇನು ಹಂಗಾದರೆ ನಾವು ಒಂದಾಗೋದು ಯಾವಾಗ ಅನ್ನೋಂಥದ್ದು ಯೋಚನೆ ಮಾಡಿದ್ರು. ಆವಾಗ ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಸಂಘಟನೆ ಅಂತ ಒಂದು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಮಾಡ್ಕೊಂಡು ಹೋದ್ವಿ. ಮನೆಗಳಿಗೆ ಹೋದ್ಮೇಲೆ ನಾನು ಅದನ್ನು ಅಷ್ಟು ದೊಡ್ಡದು ಕರೆಯೋದು ಹೆಂಗೆ ಅಂತ ಯೋಚನೆ ಮಾಡ್ಕೊಂಡು ನಾನು ಟೇಬಲ್ ಮೇಲೆ ಬರಿತಾ ಹೋದೆ, ಹೆಂಗೆ ಮಾಡ್ಬೋದು ಅಂತ. ಆವಾಗ ಇದು ಅಲ್ಪಸಂಖ್ಯೆ ಅನ್ನೋದ್ರಿಂದ ಆ ತಗೊಂಡು, ಹಿಂದುಳಿದಿಂದ ಹಿಮ್ ತಗೊಂಡು, ದಲಿತದಿಂದ ದಾ ತಗೊಂಡು ಅಹಿಂದ ಅಂತ ಬರೆದಾಗ ನನಗದು ಭಾಳ ಚೆನ್ನಾಗಿ ಕಾಣಿಸ್ತು. ಅದು ಅಹಿಂದ ಮೊಟ್ಟ ಮೊದಲ ಉದ್ಘಾಟನೆ ಆರಂಭ ಆಗಿದ್ದು ಅಲ್ಲಿ ಕೋಲಾರದಲ್ಲಿ 97-98.
ಹೀಗೆ ಹೊತ್ತಿದ ಅಹಿಂದ ಎನ್ನುವ ಸಣ್ಣ ಕಿಡಿ ಮುಂದೆ ಸಾಗಿದ್ದು ಮಾತ್ರ ಬಹುದೊಡ್ಡ ಇತಿಹಾಸ. ನಿಜ ಹೇಳಬೇಕು ಅಂದ್ರೆ ಅಹಿಂದ ಅನ್ನೋ ಹೋರಾಟ ಶುರುವಾದಾಗ ಸಿದ್ದರಾಮಯ್ಯ ಅದರ ಭಾಗವಾಗಿರಲಿಲ್ಲ. RL ಜಾಲಪ್ಪನವರೇ ಕೋಲಾರದಲ್ಲಿ ಸಮಾವೇಶ ಮಾಡಿ ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಮಲ್ಲಿಕಾರ್ಜುನ ಖರ್ಗೆ, CV ವೆಂಕಟರಮಣಪ್ಪ ಸೇರಿದಂತೆ ಹಿಂದುಳಿದ ವರ್ಗದ ಹಲವು ಮಠಾಧೀಶರನ್ನ ಕರೆಸಿದ್ರು. ಸಮಾವೇಶ ಕೋಲಾರದಲ್ಲಿ ಮಾಡೋಣ 97-98 ಒಂದು 25-30 ಸಾವಿರ ಜನ ಸೇರಿದ್ರು ಅವತ್ತು. ಬಂಗಾರಪ್ಪ, ಆಮೇಲೆ ಧರ್ಮಸಿಂಗು, ಖರ್ಗೆ ಅವನ್ನೆಲ್ಲ ಕರೆದಿದ್ರು, ಅವರೆಲ್ಲ ಬಂದಿದ್ದರು. ಆವತ್ತು ನಾನು ಭಾಷಣದಲ್ಲಿ ಹೇಳಿದೆ, ನಾವು ರಾಜಕಾರಣ ಮಾಡಬೇಕಾದ್ರೆ ಈ ಥರದ ಒಂದು ಕಾನ್ಸೆಪ್ಟನ್ನು ನಾವು ಇಟ್ಕೋಬೇಕಾಗತ್ತೆ. ಈ ಸಮುದಾಯಗಳನ್ನು ಒಂದು ಮಾಡಬೇಕಾಗತ್ತೆ. ನಾವು ಯಾವುದೇ ಸಮುದಾಯ ಇತ್ತು, ಹಿಂದುಳಿದ ವರ್ಗದ ಸಮುದಾಯ ಇತ್ತು, ನಾವು ಸಮಾವೇಶ ಮಾಡುವಾಗ ವೇದಿಕೆ ಬೆಲೆ ನಿಮ್ಮವರು ತೋರಿಸುವಂಥ ಎಲ್ಲರೂ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಅದು ಮಾಡಿದ್ದೆ. ಈ ಸ್ಪಿರಿಟ್ ಇತ್ತು ನಮಗೆ. ಅವತ್ತಿಗೆ ದೇವೇಗೌಡರು ಹಾಗೂ ಜಾಲಪ್ಪನವರ ನಡುವೆ ಭಿನ್ನಾಭಿಪ್ರಾಯಗಳು ಉತ್ತುಂಗಕ್ಕೆ ಏರಿದ್ವು. ದೇವೇಗೌಡರ ಜೊತೆಯಲ್ಲಿ ಇದ್ದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿದ್ರು. ಅದೊಂದು ದಿನ ಮುಂಜಾನೆ ಬ್ರೇಕ್ಫಾಸ್ಟ್ ಹೊತ್ತಿಗೆ ಸಿದ್ದರಾಮಯ್ಯನವರ ಮನೆಗೆ ಬಂದಂತ ಜಾಲಪ್ಪನವರು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಏನಂದ್ರೆ ಜಾಲಪ್ಪನವರು ಯಾವತ್ತೂ ಸಿದ್ದರಾಮಯ್ಯನವರನ್ನ ಹೆಸರಿಡಿದು ಕರಿತಾ ಇರಲಿಲ್ಲ. ಪ್ರೀತಿಯಿಂದ ಟಗರು ಅಂತಾನೆ ಮಾತಾಡಿಸ್ತಾ ಇದ್ರು. ಈ ಟಗರು ಒಂದು ದಿನವಾದ್ರೂ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಲ್ಲರ ಸಮ್ಮುಖದಲ್ಲೇ ಸಿದ್ದರಾಮಯ್ಯನವರ ಮೇಲಿನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ಜಾಲಪ್ಪನವರು ಅವತ್ತು ಕೂಡ ಬ್ರೇಕ್ಫಾಸ್ಟ್ ಮಾಡುತ್ತಲೇ ಅಹಿಂದ ಸಂಘಟನೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅಹಿಂದ ಎನ್ನುವ ಪದವೇ ಸಿದ್ದರಾಮಯ್ಯನವರಿಗೆ ಬಲು ಇಷ್ಟವಾಗುತ್ತೆ. ಆದ್ರೆ ದೇವೇಗೌಡರು ಏನ್ ಅನ್ಕೊಂತಾರೋ ಏನೋ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಆಗ ಜಾಲಪ್ಪನವರೇ ಬಾರಯ್ಯ ನಾನಿದ್ದೀನಿ ಅನ್ನೋ ಧೈರ್ಯ ತುಂಬ್ತಾರೆ. ಅಲ್ಲಿಗೆ ಅಹಿಂದಕ್ಕೆ ಒಂದು ಶಕ್ತಿಯೇ ಬಂದು ನಿಂತಂತಾಗಿತ್ತು. ಜಾಲಪ್ಪನವ್ರಿಗೆ ಸಿದ್ದರಾಮಯ್ಯ ಒಬ್ಬ ಹುಡುಗ ಇದ್ದಂಗೆ. ಜಾಲಪ್ಪನವರು ಬಾರಯ್ಯ ಯಾಕೆ ಬರಲ್ಲ ನೀನು ಅಂತ ಹೇಳ್ಬಿಟ್ಟು ನನ್ನ ಮುಂದೆನೇ ಫೋನ್ ಮಾಡಿದ್ರು. ಇಲ್ಲ ಸರ್ ಬರ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಆರಂಭದಲ್ಲಿ ಅಹಿಂದ ಸಂಘಟನೆಯನ್ನ ರಾಷ್ಟ್ರ ಮಟ್ಟದ ಸಂಘಟನೆ ಮಾಡುವ ಆಲೋಚನೆ ಇತ್ತು. ಆದರೆ ಲಾಲು ಪ್ರಸಾದ್, ಮುಲಾಯಂ ಸಿಂಗ್ ಯಾದವ್, ಕರುಣಾನಿಧಿಯಂತಹ ನಾಯಕರ ಬೆಂಬಲ ಅಷ್ಟಾಗಿ ಸಿಗೋದಿಲ್ಲ. ಹೀಗಾಗಿ ಜಾಲಪ್ಪ ಮತ್ತು ಸಿದ್ದರಾಮಯ್ಯ ಇಬ್ಬರೇ ಅಹಿಂದ ಕಟ್ಟೋ ಕಾಯಕ ಶುರು ಮಾಡಿದ್ರು. 1998ರಲ್ಲಿ ದಿವಂಗತ ದೇವರಾಜ್ ಅರಸು ಅವರ ಜನ್ಮದಿನದಂದು ಜಾಲಪ್ಪನವರು ಮೊಟ್ಟ ಮೊದಲ ಅಹಿಂದ ಸಮಾವೇಶ ಆಯೋಜನೆ ಮಾಡ್ತಾರೆ. ಆ ಸಮಾವೇಶದಲ್ಲಿ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, HM ರೇವಣ್ಣ ಸೇರಿದಂತೆ ಸಾಕಷ್ಟು ಅಹಿಂದ ನಾಯಕರು ಭಾಗವಹಿಸಿದ್ರು. ಅದೇ ಮೊಟ್ಟ ಮೊದಲ ಅಹಿಂದ ಸಮಾವೇಶ ಎಂದು ಗುರುತಿಸಿಕೊಳ್ತು. ನಮಗೆ ಜಾಲಪ್ಪ ಏನು ಮಾಡಿದ್ರು, ಸರ್ ನಮಗೆ ದೊಡ್ಡ ಪ್ರಮಾಣದಲ್ಲಿ ಯಾರ್ದು ಲೀಡರ್ಸು ನ್ಯಾಷನಲ್ ಲೆವೆಲಿಂದ ಬರಬೇಕಲ್ಲ, ಏನು ಮಾಡೋದು ಅಂತ. ನಾನೇನು ಹೇಳಿದೆ, ನಜ್ಮಾ ಹೆಪ್ತುಲ್ಲಾ ಸ್ಪೀಕರ್ ಆಗಿದ್ದರು, ಮುಸ್ಲಿಂ ರೆಪ್ರೆಸೆಂಟೇಷನ್ ಆಗುತ್ತೆ, ಲೇಡಿ ರೆಪ್ರೆಸೆಂಟೇಷನ್ ಹೋಗುತ್ತೆ, ಅವ್ರನ್ನ ಕರೆಯೋಣ ಅಂತ ಹೇಳಿದ್ರೆ ಒಪ್ಕೊಂಡ್ರು. ಆಮೇಲೆ ಲಾಲು ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಯಾದವ್ನ ಕರೆಯೋಣ ಅಂತ. ಆಗ ಅವರು ಭಾಳ ಪೀಕಲ್ಲಿದ್ದರು, ಅವರು ಒಪ್ಕೊಂಡ್ರು. ಕರುಣಾನಿಧಿ ಅವ್ರನ್ನ ಕರೆಯೋಣ ಅಂತ ಅವರು ಒಪ್ಕೊಂಡ್ರು. ಎಲ್ಲರೂ ಒಪ್ಕೊಂಡ್ಬಿಟ್ರು. ಅದು ಜಾಲಪ್ಪ ಇದ್ದಿದ್ದರಿಂದಾಗಿ ಅಷ್ಟು ಮಾಡಲಿಕ್ಕೆ ಸಾಧ್ಯ ಆಯಿತು. ಇಲ್ಲದ್ರೆ ನಮಗೆ ಇದು ಅಷ್ಟು ದೊಡ್ಡ ಪೆಂಡಾಲ್ ಹಾಕ್ಸ್ಲಿಕ್ಕೆ ಕೂಡ ನಮ್ಮ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಎಂಟ್ರಿಯಿಂದ ಅಹಿಂದ ಸಮಾವೇಶಕ್ಕೆ ಹೊಸ ಹುರುಪು ಬರುತ್ತೆ. ರಾಜ್ಯದಾದ್ಯಂತ ಸಂಚಲನವೇ ಉಂಟಾಗುತ್ತೆ. ಒಂದೆಡೆ ಅಹಿಂದ ಗಟ್ಟಿಯಾಗತೊಡಗಿತ್ತು, ಇನ್ನೊಂದೆಡೆ ದೇವೇಗೌಡರ ಕುಟುಂಬ ರಾಜಕಾರಣ ಹಾಗೂ ಸಿದ್ದರಾಮಯ್ಯನವರ ನಡುವೆ ಭಿನ್ನಾಭಿಪ್ರಾಯ ದೊಡ್ಡದಾಗುತ್ತಾ ಹೋಯಿತು. ಕೊನೆಗೆ ಅಹಿಂದ ಸಮಾವೇಶದಲ್ಲಿ ಪಾಲ್ಗೊಂಡ್ರು ಎನ್ನುವ ಕಾರಣಕ್ಕೆ 2006ರಲ್ಲಿ ಸಿದ್ದರಾಮಯ್ಯನವರನ್ನ JDSನಿಂದ ಉಚ್ಚಾಟನೆ ಮಾಡಲಾಗುತ್ತೆ. ದೇವೇಗೌಡರು ಮಾಡಿದ ಆ ಒಂದು ತಪ್ಪು ಕೇವಲ ಸಿದ್ದರಾಮಯ್ಯನವರಿಗಷ್ಟೇ ಅಲ್ಲ, ಇಡೀ ಅಹಿಂದ ವರ್ಗದ ಮೇಲೆ ಪರಿಣಾಮವನ್ನ ಉಂಟು ಮಾಡುತ್ತೆ. ಅಹಿಂದ ವರ್ಗದ ಸ್ವಾಭಿಮಾನವನ್ನೇ ಕೆಣಕಿದಂತಾಗುತ್ತೆ. ಅಲ್ಲಿಂದಲೇ ರಾಜ್ಯದಲ್ಲಿ ಅಹಿಂದ ವರ್ಗ ಒಂದಾಗಿದ್ದು, ಒಂದು ಶಕ್ತಿಯಾಗಿದ್ದು, ಅಧಿಕಾರದ ಗದ್ದುಗೆ ಏರಲೇಬೇಕು ಎನ್ನುವ ಹಠ ಹುಟ್ಟಿದ್ದು. 2013ರಲ್ಲಿ ಸಿದ್ದರಾಮಯ್ಯ ನಾಡಿನ ಮುಖ್ಯಮಂತ್ರಿಯಾಗಿದ್ದು, ದಿವಂಗತ ನಾಯಕ RL ಜಾಲಪ್ಪನವರ ಕನಸು ನನಸಾಗಿದ್ದು. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಜನತಾ ದಳದಿಂದ ಅವರು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಅಹಿಂದನ ಅವ್ರು ಮತ್ತೆ ರೈಸ್ ಮಾಡಿಕೊಂಡ್ರು. ಅದನ್ನು ಅವ್ರು ಎತ್ಕೊಂಡ್ರು. ಅಹಿಂದನ ಅವರು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೆ ಶುರುವಾಯಿತು. ಅದೊಂದು ದೊಡ್ಡ ಆಂದೋಲನ, ಒಂದು ಚಳವಳಿಯಾಗಿ ರೂಪುಗೊಂಡು ಒಂದು ಪವರನ್ನು ತಗೊಳ್ಳೋಕ್ಕೆ ಸಾಧ್ಯ ಆಯಿತು. ಪ್ರಿಯ ವೀಕ್ಷಕರೇ,
ಸಿದ್ದರಾಮಯ್ಯ 2013ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣವೇ ಅಹಿಂದ. ಆನಂತರದಲ್ಲಿ ಅಹಿಂದ ವರ್ಗಕ್ಕೆ ಅವರು ಸಾಕಷ್ಟು ಕೊಡುಗೆಗಳನ್ನ ಕೊಡ್ತಾರೆ. ಆದರೆ ಬಿಜೆಪಿಯ ಹಿಂದುತ್ವದ ಎದುರಲ್ಲಿ ಅಹಿಂದ ಸೋತು ಹೋಗುತ್ತೆ. 2018ರಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಸೋತು ಬಾದಾಮಿಯಲ್ಲಿ ಗೆಲ್ತಾರೆ. ಆದರೆ ಸಿದ್ದರಾಮಯ್ಯ ಸೋಲನ್ನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳೋ ಜಾಯಮಾನದವರಲ್ಲ. ಒನ್ಸ್ ಅಗೈನ್ 2023ರಲ್ಲಿ ಪುನಃ ಮೈಸೂರಿನ ವರ್ಣದಿಂದ ಆಯ್ಕೆಯಾಗ್ತಾರೆ. 136 ಶಾಸಕರ ಬೆಂಬಲದೊಂದಿಗೆ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಈ ಬಾರಿ ಮೊದಲಿನಂತೆ ಇರಲಿಲ್ಲ. ಅವರಿಗೆ ಪಕ್ಷದ ಒಳಗಡೆಯೇ ಪೈಪೋಟಿ ಇತ್ತು. ಹೊರಗೆ ಮೂಡ ವಿವಾದವನ್ನೇ ದೊಡ್ಡದು ಮಾಡಲಾಗಿತ್ತು. ಸಿದ್ದರಾಮಯ್ಯನವರ ಮೇಲೆ ಕಡು ಭ್ರಷ್ಟ ಎನ್ನುವ ಆರೋಪವನ್ನ ಹೊರಿಸಲಾಯಿತು. ರಾಜೀನಾಮೆ ನೀಡುವಂತೆ ಪಾದಯಾತ್ರೆ ಮಾಡಲಾಯಿತು. ಆದರೆ ಅದ್ಯಾವುದಕ್ಕೂ ಸಿದ್ದರಾಮಯ್ಯ ಎದೆಗುಂದಲಿಲ್ಲ. ಎಲ್ಲವನ್ನು ಒಂಟಿಯಾಗಿ ಎದುರಿಸಿದ್ರು. ಅದೇ ಸಮಯಕ್ಕೆ ನಡೆದ 3 ಉಪಚುನಾವಣೆಯಲ್ಲಿ ಜನ ಪುನಃ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸಿದ್ರು. ಅಲ್ಲಿಗೆ ಸಿದ್ದರಾಮಯ್ಯನವರ ಖ್ಯಾತಿ ಎಂಥದ್ದು ಅನ್ನೋದು ವಿರೋಧಿಗಳಿಗೆ ಅರ್ಥವಾಗಿತ್ತು. ಆ ಗೆಲುವಿನ ಸಂಭ್ರಮದಲ್ಲೇ ಸಿದ್ದರಾಮಯ್ಯ ಪುನಃ ಅಹಿಂದ ಕಟ್ಟೋಕೆ ಸಜ್ಜಾಗಿದ್ದಾರೆ. ಅದು ಕೂಡ ದೇವೇಗೌಡರ ಕೋಟೆ ಹಾಸನದಲ್ಲಿ. ಈಗ ಇದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನರಿಗೆ, ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ ಇದು. ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ಗೆ ಕೆಲವರು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಮುಂದಕ್ಕೆ ಬಂದಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆಂಬಲ ಕೊಡ್ತೀವಿ ಅಂತ ಬಂದಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳನ್ನ ಅಭಿನಂದಿಸಿದ್ದಾರೆ. ಕರ್ನಾಟಕ ರಾಜ್ಯದ ಜನ ಕಲ್ಯಾಣ ಕರ್ನಾಟಕದಲ್ಲಿ ಒಂದು, ಹಳೆ ಮೈಸೂರಲ್ಲಿ ಒಂದು, ಕಿತ್ತೂರು ಕರ್ನಾಟಕದಲ್ಲಿ 3 ಕಡೆನೂ ಜನ ಒಳ್ಳೆ ಮತ ಕೊಟ್ಟು ನಮಗೆ ಆಯ್ಕೆ ಮಾಡಿದ್ದಾರೆ. ಉತ್ಸಾಹ ಇದೆ. ಆ ಉತ್ಸಾಹಕ್ಕೆ ನಾವು ಸ್ಫೂರ್ತಿ ಕೊಡಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಪ್ರೋತ್ಸಾಹ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನ, ಈ ನಮ್ಮ ಧ್ವಜ ಪಕ್ಷ ನಮ್ಮ ಜೊತೆ ನೀವು ಬರ್ಬೋದು. ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು. ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ. ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ. ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ಲಸ್ ಅಹಿಂದ ಸಮಿತಿ ಎರಡು ಸೇರ್ ಮಾಡ್ತಾ ಇದ್ದೀವಿ. ಹಾಸನ ಯಾಕೆ ಅಂತ ಅಂದ್ರೆ ಕೆಲವರೆಲ್ಲ ಮೈಸೂರಲ್ಲಿ ಮಾಡೋಣ ಅಂದ್ರು. ಅದಕ್ಕೆ ನಾಳೆ ಎಷ್ಟು ಕಾರ್ಯಕ್ರಮ ಮೈಸೂರಲ್ಲೇ ಮಾಡೋದು ಬೇಡ, ಬೇರೆ ಬೇರೆ ಕಡೆ ಎಲ್ಲ ಮಾಡೋಣ ಅಂತೇಳಿ ಹಾಸನ ಸೆಲೆಕ್ಟ್ ಮಾಡಿದ್ದೀವಿ. ಪ್ರಿಯ ವೀಕ್ಷಕರೇ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಅದನ್ನ ಸ್ವಾಭಿಮಾನಿ ಸಮಾವೇಶ ಅಂತ ಕರೀತಾ ಇದ್ದಾರೆ. ಆದರೆ ಅದು ಸಿದ್ದರಾಮಯ್ಯನವರ ಅಹಿಂದ ಸಮಾವೇಶವೇ ಆಗಿದೆ. ಯಾಕಂದ್ರೆ ಇಡೀ ಸಮಾವೇಶವನ್ನ ಸಜ್ಜುಗೊಳಿಸ್ತಾ ಇರೋದು ಸಿದ್ದರಾಮಯ್ಯನವರ ಅಭಿಮಾನಿಗಳೇ ಅನ್ನೋದು ಇಂಪಾರ್ಟೆಂಟ್. ಇಂದು ಮುತ್ಸದಿ ಜಾಲಪ್ಪನವರು ಇಲ್ಲ. ಆದರೆ ಆ ಜಾಗವನ್ನ ಹಿರಿಯ ಸಚಿವ, ತುಮಕೂರಿನ ಫೈರ್ ಬ್ರ್ಯಾಂಡ್ ಲೀಡರ್ KN ರಾಜಣ್ಣ ತುಂಬಿದ್ದಾರೆ. KN ರಾಜಣ್ಣ, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್, ಜಮೀರ್ರಂತ ನಾಯಕರು ಇಂದು ಸಿದ್ದರಾಮಯ್ಯನವರ ಶಕ್ತಿಯಾಗಿದ್ದಾರೆ. ಅಹಿಂದ ಕಟ್ಟೋಕೆ ದೊಡ್ಡ ಮಟ್ಟದಲ್ಲಿ ಶ್ರಮಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಹಾಸನ ಜಿಲ್ಲೆಯ ಹಿರಿಯ ನಾಯಕ ಶಿವಲಿಂಗೇಗೌಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಕೆಲ ಮೂಲಗಳ ಪ್ರಕಾರ ಬಿಜೆಪಿಯ ಕೆಲ ಮಾಜಿ ಶಾಸಕರು ಕೂಡ ಹಾಸನ ಸಮಾವೇಶಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಿದ್ದಾರೆ. ಹೀಗಾಗಿಯೇ ನಾವು ಹೇಳಿದ್ದು, ದೇವೇಗೌಡರ ಕೋಟೆಯಲ್ಲಿ ನಡೀತಾ ಇರೋದು ಹೆಸರಿಗೆ ಸ್ವಾಭಿಮಾನಿ ಸಮಾವೇಶ ಆದರೂ ಅದು ಮಿನಿ ಸಿದ್ದರಾಮೋತ್ಸವ ಅಂತ. ನಿಮಗೆ ಗೊತ್ತಿರಲಿ, ಸಿದ್ದರಾಮಯ್ಯನವರ ಪ್ರತಿಯೊಂದು ಆರೋಪಕ್ಕೂ ರಾಜಕೀಯವಾಗಿ ಉತ್ತರ ಕೊಟ್ಟಿದ್ದಾರೆ. ಈಗ ಪುನಃ ಅಂಥದ್ದೇ ಪ್ರಯತ್ನ ಆರಂಭವಾಗಿದೆ. ಮೂಡ ಹಾಗೂ ವಾಲ್ಮೀಕಿ ಆರೋಪಗಳಿಗೆ ಸಿದ್ದರಾಮಯ್ಯ ಹಾಸನದಲ್ಲೇ ಉತ್ತರ ಕೊಡೋಕೆ ಹೊರಟಿದ್ದಾರೆ. ಆ ಮೂಲಕ ರಾಜೀನಾಮೆ ಕೇಳಿದ ವಿರೋಧ ಪಕ್ಷದ ನಾಯಕರಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಲಿದ್ದಾರೆ. ಅಷ್ಟೇ ಅಲ್ಲ,
5 ವರ್ಷ ನನ್ನನ್ನ ಅಲ್ಲಾಡಿಸುವ ಪ್ರಯತ್ನ ಮಾಡಬೇಡಿ ಎನ್ನುವ ಎಚ್ಚರಿಕೆಯನ್ನ ಕೂಡ ಕೊಡೋಕೆ ಹೊರಟಿದ್ದಾರೆ. ಅದೇನೇ ಇರಲಿ, ಸೈಲೆಂಟ್ ಆಗಿದ್ದ ಅಹಿಂದ ಸಂಘಟನೆ ಇದ್ದಕ್ಕಿದ್ದಂತೆ ಎದ್ದು ನಿಂತಿದೆ. ಅಲ್ಲಿಗೆ ಸಿದ್ದರಾಮಯ್ಯನವರನ್ನ ಕೆಣಕಿದ್ರೆ ಏನೆಲ್ಲ ಆಗಬಹುದು ಅನ್ನೋದನ್ನ ವಿರೋಧ ಪಕ್ಷಗಳು ಊಹಿಸಿಕೊಳ್ಳಬಹುದು.